ಕುಂತಿದ್ವಿ ಅಂದ್ರೆ ಸಾಕ್ಷಾತ್ ಕೈಲಾಸ ಮಂಟಪದಾಗ ಕುಂತೀವಿ ನಾವು. ಅದಕ್ಕೆ ಈ ಕಾರ್ಯಕ್ರಮ ಎಂಡ್ ಆಗ್ತಲ್ಲ ಮುಗಿತಲ್ಲ ಅದಕ್ಕೆ ತಂಡಿ ಶುರುವಾಗುತ್ತಲ್ಲ ಮಾತು. ಅದ್ರ ಸಲುವಾಗಿ ಸ್ವಾಮಿಯರ ಸೈಡ್ ಹೋಗಿಂದನೇ ಬರೋದು ಎಲ್ಲವೂ. ಭಾಳ ವಿಶೇಷ ಏನು ಅಂದರೆ ಭಾಳಷ್ಟು ಕಡೆಗೆ ನೋಡಿ ನಾವು ಬರೀ ಮಾತಾಡ್ರೆ ಭಾಳ ಮಂದಿ ಅದಾರೆ. ಆದರೆ ಇಲ್ಲಿ ಮಾತ್ರ ಗೋನವಾರದ ಪರಂಪರೆ ಹೆಂಗೈತೋ ನಾನು ಇನ್ನೂ ಅಲ್ಲಿ ಹೋಗಿಲ್ಲ ನೋಡಿಲ್ಲ. ಆದರೆ ಈ ಚಿಕ್ಕಪಲ್ಲಿ ಒಳಗೆ ಇಲ್ಲೇನು ಕಾರ್ಯಕ್ರಮ ಮಾಡ್ತಾರಲ್ಲ ಇಲ್ಲಿ ಮಾತಾಡೋರಕ್ಕಿಂತ ಕೆಲಸ ಮಾಡುವವರೇ ಜಾಸ್ತಿ ಅನ್ನೋ ತೋರಿಸ್ಕೊಡುವಂಥ ಗುರುಗಳು ಇಲ್ಲಿ ಕುಂತಾರಲ್ಲ. ತಾಯಿ ಆಗಲಿ ಗುರುಗಳಾಗಲಿ ಅವರ ಸುಪುತ್ರರಾಗಲಿ ಬಾಲಯೋಗಿ ಶರಣರಾಗಲಿ ಅದು ಪರಂಪರೆ ಹಂಗೆ ಬರಬೇಕಂತ. ಅದಕ್ಕೆ ಇಡೀ ಭೀಮಮ್ಮನ ಪುರಾಣದಾಗ ಒಂದು ಮಾತು ಬರೀತಾಳೆ. ಹಾಲುಮತದ ವಂಶದ ಕುಡಿಯಾಗಿರ್ತಕ್ಕಂಥ ದೇವತೆ ಅದು ಧರ್ಮದೇವತೆ. ನಡ್ಕೊಂಡು ದುಡ್ಕೊಂಡು ಪಡ್ಕೊಂಡು ಅಂತ. ಇಲ್ಲಿ ಯಾವ ನಡ್ಕೊಂತಾನ ಅವನಿಗೆ ಗೊತ್ತಾಗ್ತದೆ ಇದರ ಮರ್ಮ. ಇಲ್ಲಿ ಯಾವ ದುಡಿತಾನ ಅವನಿಗೆ ಗೊತ್ತಾಗ್ತದೆ ಇದರ ಮರ್ಮ. ಇಲ್ಲಿ ನಡ್ಕೊಂಡ ಮೇಲೆ ದುಡ್ಕೊಂಡ ಮೇಲೆ ಯಾರಿಗೇನು ಕೊಡೋದು ಬೇಕಾಗಿಲ್ಲ. ಇಲ್ಲಿ ಕುತ್ಕೊಂಡು ಒಂದ್ಸಲ ಅವ್ರಿಗೆ ನೋಡಿಬಿಟ್ರೆ ಸಾಕು. ತಾತನವ್ರು ಒಂದ್ಸಲ ನೋಡಿಬಿಟ್ರೆ ಅದು ದುಡಿದಕ್ಕಿಂತ ಅದ್ಭುತವಾದ ಫಲ ಕೊಡ್ತದನಕ. ಅದಕ್ಕೆ ಹೇಳ್ತಾರ ಶ್ರೀಮನ್ ನಿಜಗುಣೇಶ್ವರ ಶಿವಯೋಗಿಗಳು, ಸುಮ್ಮನೆ ಕಾಲವ ಕಳೆದು ಸಾವು ಉಚಿತವೇ. ಮನುಷ್ಯ ಹುಟ್ಟಿ ಬಂದಿಗೆ ಸುಮ್ಮನೆ ಸಾಯಬೇಡ, ಇಂಥಲ್ಲಿ ಬಾ, ಸೇವಾ ಮಾಡು, ಪ್ರೀತಿಯಿಂದ ಕಾಣು. ಇವತ್ತು ನಮ್ಮನ್ನು ಕಾರ್ಯ ಕರ್ಕೊಂಬಂದು ಒಂದಾ ಮಾತು ಹೇಳಿದ್ರು ಅಜ್ಜೋರು, ನೀವು ಬರಬೇಕಂದಾಗ ಬರುವಂಥ ಪೊಸಿಷನ್ ನಮ್ದು ಇದ್ದಿದ್ದಿಲ್ಲ. ಆದ್ರೆ ಗುರುನಾಥ ಈಗೆಲ್ಲ ಅನಿಮೇಶ್ ಪೂಜಾರ್ ತಾತನವ್ರು ಹೇಳಿದ್ರಲ್ಲ ಆ ಮಾತು ಸತ್ಯ ಐತೆ. ಅಪ್ಪವ್ರು ಹೇಳ್ದಂಗ ಏನು ನಡಿಬೇಕು, ಯಾವಾಗ ನಡಿಬೇಕು, ಹೆಂಗೆ ನಡಿಬೇಕು, ಅವರು ಒಳಗದಾರ ಇವರು ಹೊರಗದಾರ, ನಾವು ನಿಂತು ನೋಡೋದು ಮಾತ್ರ ಸೇವಾ ಮಾಡಬೇಕು ಹೊರತು ಇಲ್ಲಿ ಸನ್ಮಾನಾದಿಗಳು ಮುಖ್ಯ ಅಲ್ಲ. ಅವ್ರ ಆಶೀರ್ವಾದ ಬಹಳ ಮುಖ್ಯ, ಅವ್ರ ಆಶೀರ್ವಾದ ಬಹಳ ಮುಖ್ಯ. ಯಾಕಂದ್ರೆ ಹೂವಿನಾರ ಸಾವಿರ ಸಿಗುತ್ತಾವು, ಶಾಲು ಲಕ್ಷಗಟ್ಟಲೆ ಸಿಗುತ್ತಾವು. ಆದ್ರೆ ಅವ್ರ ಅಮೃತ ಅಷ್ಟಲ್ಲ, ಅವರು ಮುಟ್ಟೋದು, ಅವರು ಮಾತಾಡೋದು, ಅವರು ನೋಡುವ ನೋಟ, ಆ ವಂಶದ ಕುಣಿಯೋದಲ್ಲ ಸಾಕ್ಷಾತ್ ಅಪ್ಪ ಸಾಲಿ ತಾತನ ವಂಶವೇ ಇಲ್ಲಿ ಭೂಲೋಕಕ್ಕೆ ಭಗವಂತನಾಗಿ ಬಂದಿದೆ. ಆ ಪುಣ್ಯ ನಾವು ಪಡ್ಕೋಬೇಕಾಗ್ಯದ. ಒಂದು ಸಲ ಮಹಮ್ಮದ್ ಪೈಗಂಬರರು ಒಂದು ಮಾತು ಹೇಳ್ತಾರಂತ. ಮಕ್ಕ ಮದೀನಕ್ಕೆ ಹೊಂಟಿದ್ರು. ಹೋಗುವಂಥ ಸಂದರ್ಭದೊಳಗೆ ಎಲ್ಲರೂ ಪಾದಯಾತ್ರೆ, ಇವರು ಹೊಂಟಾರ. ಹೋಗುವಾಗ ಅಲ್ಲ 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 ಅನ್ರಿ ಅಂದರು. ಆದರೆ ಕೆಲವೊಬ್ರು ಅಂತಾರ ನೀವು ಅನ್ರಿ ನಾವು ಹಿಂದಿರ್ತೀವಿ ಅಂದ್ರಂತ. ಅಲ್ಲ, ಆಗೂ ಅದರ ಜನ, ಈಗೂ ಅದರ ಜನ. ನೀವು ಹಾಡ್ರಿ ನಾವು ಕೇಳ್ತೀವಿ, ಬೆಳತನ ನಮ್ಮ ಮಂದಿ ಐತಿ, ಆ ಕುಂತ ಹಾಡೋರು ಯಾರೂ ಇಲ್ಲ. ಅದ್ರಂಗೆ ಅಲ್ಲಿನೂ ಹಂಗಾಗಿತ್ತದು. ಏನಂತ ನೀವನ್ರಿ ಅಪ್ಪರ ನೀವನ್ರಿ ನಾವು ಹಿಂದಿರ್ತೀವಿ ಅಂದ್ರೆ ಅಂದಾಗ ಎಲ್ಲರೂ ಮುಂದಕ್ಕತ್ತ ಹೋದ್ರು. ಮಹಮ್ಮದ್ ಪೈಗಂಬರರು ಮಧ್ಯರಾತ್ರಿ ಒಳಗೆ ಗಿಡದ ಕೆಳಗೆ ಮಲಗಿದ್ರು. ಮಲಗಿದಂಥ ಸಂದರ್ಭದೊಳಗೆ ಅವ್ರ ಹತ್ರ ಸದಾ ಒಂದು ಚಾಕು ಇರ್ತತ್ತು. ಚಾಕು ಕಿಶೆದಾಗ ಇಟ್ಕೊಂಡಿದ್ರು. ಆ ಚಾಕು ಮಲಗಿದಂಥ ಸಂದರ್ಭದೊಳಗೆ ಹ್ಯಾಂಗೆ ನಿದ್ದೆ ಎತ್ತದ ಒಂದು ಮೊಲ ಬಂದು ಅವ್ರ ಎದಿ ಮ್ಯಾಗ ಮಲಗ್ಯದ ನೋಡ್ರಿ. ಅದಕ್ಕೆ ಭೂಮಿ ಮ್ಯಾಗ ಎಲ್ಲಿ ಜಾಗ ಸಿಕ್ಕಿಲ್ಲ. ಆ ಮೊಲ ಇನ್ನೊಬ್ಬ ಋಷಿಯಾಗಿದ್ದಂತ. ಆ ಋಷಿ ಕೇಳಿದ್ದಂತ, ನನಗೆ ಮುಕ್ತಿ ಎಲ್ಲಿ ಸಿಗುತ್ತದಂದ್ರೆ ಮಹಮ್ಮದ್ ಪೈಗಂಬರ್ ಎಂಬ ದೇವ ಮಾನವ ಬರ್ತಾನ, ಅವನ ಸ್ಪರ್ಶ ಮಾಡಿದಾಗ ನೀನೊಬ್ಬ ದೇವನಾಗ್ತಿ ಅಂತ ತಿಳ್ಕೊಂಡಿರ್ತೀರಂತ. ಹಂಗದ ಮನೆಗೆಲ್ಲ ಎಚ್ಚರಾತ ಇವರಿಗೆ. ಮುಂದಕ್ಕೆ ಹೋಗ್ಬೇಕಲ್ಲ, ಮತ್ತೆ ಅಲ್ಲೇ ಮಕ್ಕೊಂಡ್ರೆ ನಡೆಯಂಗಿಲ್ಲ. ಎಚ್ಚರಾತಂತ ಆಗ ನೋಡಿದ್ರಿ ಹಿಂಗೆ ಕಣ್ಣು ಬಿಟ್ಟು, ಓಹೋ ಇಲ್ಲೊಂದು ಮೊಲ ಮನೆಗ್ಯದ, ಇದನ್ನು ಕೈ ಎತ್ತಿ ಕೆಳಗೆ ಇಳಿಸಿದ್ನ್ಯ ನಿದ್ರೆಗೆ ತೊಂದರೆ ಆಗ್ತದೆ ನೋಡ್ರಿ. ನಮಗೂ ಬರಗಲ್ಲ ಆ ಹೃದಯ, ಎಂಥ ಹಣ್ಣಾದ ಹೃದಯ ಅದು. ಅದು ಇಳಿಸಿದ್ನಂದ್ರೆ ಎಚ್ಚರ ಬೀಳ್ತದೆ. ಮತ್ತು ಹೆಂಗೆ ಮಾಡಬೇಕು? ಅದು ಎಚ್ಚರ ಆಗಲ್ಲವರೆಗೂ ನಾವು ನೋಡೋಣ ಅಂತ ತಿಳ್ಕೊಂಡು ಹಂಗೇ ಮಲಗಿದ್ರು, ಹಂಗೆ ಕುಂತರು. ಆ ಸಮಯದೊಳಗೆ ಅವ್ರ ಕಿಶೆದಾಗ ಚಾಕು ಇತ್ತಲ್ಲ, ಅವ್ರು ಹಾಕಿದಂಥ ಆ ಕಪಣಿ ಅಂಗಿತ್ತಲ್ಲ, ಅದನ್ನು ಸುತ್ತ ಕೊಯ್ದ್ರಂತದನ್ನು ನೋಡ್ರಿ. ಹಿಂಗೆ ಕೊಯ್ತಾರ ಸಾವಕಾಶ, ಅದಕ್ಕೆ ತೊಂದರೆ ಆಗಲಾರಂಗ ತಗೊಂಡು ಹಿಂಗೆ ಭೂಮಿ ಮೇಲೆ ಬಿಡ್ತಾರೆ. ಅದ್ರ ಮೊಲ ಭೂಮಿ ಮೇಲೆ ಬಿಟ್ಟು, ಆಹಾ ಅಲ್ಲ
ಹುಟ್ಟಿದ ಪ್ರತಿಯೊಬ್ಬ ಪ್ರಾಣಿಗಾಗಲಿ ಪಕ್ಷಿಗಾಗಲಿ ಅಂಡಜ ಪಿಂಡಜ ಶ್ವೇತಜ ಬಹಳ ಇದಾವ. ಅದರೊಳಗೆ ಇದು ಒಂದು ಮೂಕ ಪ್ರಾಣಿ, ಇದು ಮಾತನಾಡದ ಪ್ರಾಣಿ, ಮಾತು ಕಲಿಯದ ಪ್ರಾಣಿ. ಇದನ್ನೆಲ್ಲ ಬಿಟ್ಟಿನಿ ಅಂತ ತಿಳ್ಕೊಂಡು ನೀನೇ ಕಾಯ್ಬೇಕಲ್ಲ ಅಂತ ತಿಳ್ಕೊಂಡು ಮುಂದೆ ಹೆಜ್ಜೆ ಕಿತ್ತದ್ರೊಳಗೆ ಆ ಮೊಲ ಎಚ್ಚರಗೊಂಡು ಅವರು ಪೈಜಾಮ್ ಜಗ್ಗಿದಂತ. ಪೈಜಾಮ್ ಜಗ್ಗಿದಾಗ ಈಗ ನೋಡ್ತಾರ. ಈಗ ನೋಡಿದಾಗ ಅವ್ರು ಅಂದ್ರಂತ ಮಹಮ್ಮದ್ ಪೈಗಂಬರ್ರು ಯಾಕೆ ಜಗ್ಗಿದಿ ಅಂದಾಗ ಆಗ ತಾನೇ ಅವರ ಸ್ಪರ್ಶವಾದಾಗ ಒಬ್ಬ ಋಷಿಪುಂಗವಾಗಿ ನೆಲೆಗೊಂಡಂತ ಭೂಮಿ ಮೇಲೆ ಋಷಿಪುಂಗವಾಗಿ ಅವ ಹೇಳ್ತಾನಂತ, ಯಪ್ಪ ಕರ್ಮ ಮಾಡಿದ್ದೆ, ಪಾಪ ಮಾಡಿದ್ದೆ, ಕೊಲೆ ಮಾಡಿದ್ದೆ, ಸುಲಿಗೆ ಮಾಡಿದ್ದೆ, ಹಿಂಸೆ ಮಾಡಿದ್ದೆ, ನಾನು ಬದುಕಬಾರದು. ಆದರೆ ನಾ ಬದುಕಾಕ ನಿನ್ನಂಥ ದೇವಮಾನವ ಬಂದ ಮೇಲೆ ನಾ ಋಷಿ ಹಾಕನಂತ ತಿಳ್ಕೊಂಡು ಭಗವಂತನ ಬಾಣಿಯಾಗಿತ್ತು. ಅದೇ ರೀತಿ ಇವತ್ತು ನಾ ಋಷಿಯಾಗಿ ನೋಡಂತ. ಅದರಂಗ ಆ ಮೂಲ ಆ ಮೊಹಮ್ಮದ್ ಪೈಗಂಬರಿಗೆ ಹೇಳಿದಂಗ ನಾವು ಎಲ್ಲ ಪಾಪ ಮಾಡೀವಿ. ಮಾಡಿಲ್ಲ ಅಂತ ಅನ್ನಂಗಿಲ್ಲ, ಮಾಡಿಲ್ಲ ಅಂದ್ರೆ ನೋಡೀವಿ, ನೋಡಿಲ್ಲ ಅಂತಲ್ಲ, ನೋಡಿಲ್ಲ ಅಂದ್ರೆ ಕೇಳೀವಿ, ಕೇಳಿಲ್ಲ ಅಂತಲ್ಲ, ಕೇಳಿಲ್ಲ ಅಂದ್ರೆ ಹೋಗಿಲ್ಲ ಅಂತಲ್ಲ. ಮತ್ತು ನಾವು ಮೂಲಕ್ಕಿಂತ ಪಾವನಾಗಬೇಕಾದ್ರೆ ಒಂದು ಸಲ ಚಿರತಪಲ್ಲಿಗೆ ಬಂದು ಅಪ್ಪನ ಪಾದಕ್ಕೆ ಬಿದ್ದು ಬಿಟ್ರೆ ನೀವು ಧನ್ಯಾತ್ಮರಾಗ್ತೀರಿ, ಪುಣ್ಯಾತ್ಮರಾಗ್ತೀರಿ, ಪಾವನ ಆಗ್ತೀರಿ. ಮನಸ್ಸು ಹೊಲಸಿದ್ದು ಮಲ್ಲಿಗೆ ಆಗ್ತದೆ. ಯಾಕಂದರೆ ಮಾತಾಡೋ ದೇವ್ರಲ್ಲಿ ನೀವು ಮಾಡಿ ತೋರಿಸೋ ದೇವರು. ನೋಡಿ ಎಷ್ಟು ಮಂದಿ ಕೊಡ್ತಾರೆ, 1 2 3 4 ನಾಲ್ಕೇ ನೀವು 4 ಚತುರ್ವೇದಗಳು. ಹೌದಾ? ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಮವೇದ, ದಿಕ್ಕೆ ಸದವು. ಯಾರು 8 ಅದಾವ ಅಂತ ನೋಡು ಕರ್ಕೊಂಬಂದು ಅಲ್ಲಿ ನಾವು ನಗಸರ, ನಾವು ಪ್ರವಚನಕಾರ, ನಾವು ನಮ್ಮ ಪುರಾಣ ಚಾಲವಾತಂದ್ರೆ ಮತ್ತೆ ನೀವು ಯಾರು ಕುಂದ್ರಂಗಿಲ್ಲ ಇಲ್ಲಿ. ನಮ್ಮ ಮೊದಲು ಏಳು ಮೈಕ್ ಕೊಟ್ಟಿರ್ತಾರೆ, ಇಲ್ಲ ಲುಂಗಿ ಜಗ್ಗಬೇಕು, ಇಲ್ಲ ಚೀಟಿ ಕೊಡಬೇಕು. ಇವೆರಡಕ್ಕೂ ಬಗ್ಲಂದ್ರೆ ಮೈಕ್ ಬಂದ್ ಮಾಡಿಬಿಡ್ಬೇಕು. ಅದಕ್ಕೆ ಅಷ್ಟೆಲ್ಲ ಬೇಡ. ಹುಟ್ಟೊಬ್ಬ ನಗನಗತ ಆಚರಣೆ ಮಾಡಬೇಕಂತ ಅಪ್ಪನ ಸನ್ನಿಧಾನದೊಳಗೆ ಇನ್ನೊಂದು ಸಲ ಬಂದಾಗ ಹೇಳೋಣ. ಇನ್ನೂ ಭಾಳ ಅದಾವ ಹೇಳೋವು. ಹಿಂಗೆ ಒಬ್ಬ ಮಾತಾಡ್ಕೊಂತ ನಿಂತಿದ್ನಂತ, ಅದು ಮತ್ತೆ ಮುಂದಿನ ಸಲ ನೋಡೋಣಂತ. ಈಗ ಮುಂದೆ ಅನ್ವೇಷಿ ಕೊಡ್ತೀನಂತ. ನಿಮ್ಮೆಲ್ಲರಿಗೆ ಕೆಲವೊಂದು ವಿಷಯಗಳನ್ನು ಸೂಚನೆ ಕೊಟ್ಟಿರುವಂತ ಮಗುವಿನ ಮನಸ್ಸು ತಾಯಿಯ ಹೃದಯ ಅಂತ ನಮ್ಮ ಪೂಜ್ಯರನ್ನು ಮೊಹಮ್ಮದ್ ಪೈಗಂಬರ್ ಅವರಿಗೆ ಹೋಲಿಸಿ ಕೆಲವೊಂದು ಹಿತನುಡಿಗಳನ್ನು ನಮ್ಮ ಮನಮುಟ್ಟುವಂತೆ ಹೇಳಿರುವಂತಹ ಶ್ರೇಷ್ಠ ಗವಾಯಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿಯಾಗಿ